ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಲಿಖಿತ್. ನನ್ನ ಚಾನಲಾದ ಇನ್ಫೋ ಲಿಖಿತ್‌ಗೆ ಸ್ವಾಗತ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡದೆ ನೋಡಿ, ಟಾಪಿಕ್ ಚೆನ್ನಾಗಿ ಅರ್ಥ ಆಗುತ್ತೆ. ಭಾಳ ಜನ ₹100 ಅಂತ ಇಗ್ನೋರ್ ಮಾಡ್ತಾರೆ. ಆದರೆ ಅದೇ ಮಾಡೋ ದೊಡ್ಡ ತಪ್ಪು. ಪ್ರತಿದಿನ ₹100 ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ ₹3,000 ಆಗುತ್ತೆ. ಹೌದಾ? ವರ್ಷಕ್ಕೆ 36,500 ಸಮಥಿಂಗ್ ಆಗುತ್ತೆ. ಇದು ಸ್ಮಾಲ್ ಅಮೌಂಟ್ ಅನಿಸ್ತಾ ಇದೆಯಾ? ಖಂಡಿತ ಇಲ್ಲ. ಮಿಡಲ್ ಕ್ಲಾಸ್ ಜನ ಏನಕ್ಕೆ ಸೇವ್ ಮಾಡೋಕ್ಕಾಗಲ್ಲ ಅಂದರೆ, ಅನ್ನೆಸೆಸರಿ ಖರ್ಚು ಮಾಡೋದು, ಇನ್ನೊಂದು EMIಲಿ ಸಿಕ್ಕಾಕೊಳ್ಳೋದು, ಮೂರನೇದು ಆನ್ಲೈನ್ ಶಾಪಿಂಗ್ ಜಾಲಕ್ಕೆ ಸಿಕ್ಕಾಕೊಳ್ಳೋದು, ಅನ್ನೆಸೆಸರಿ ವೇಸ್ಟ್ ಮಾಡೋದು. ಇನ್ನೊಂದು ಮಿಡ್ಲ್ ಫ್ಯಾಮಿಲಿ ಮತ್ತು ಪೂರ್ ಫ್ಯಾಮಿಲಿ ಇರೋವಂಥ ಒಂದು ಟ್ಯಾಗ್ಲೈನ್ ಇದೆಯಪ್ಪ, ಇವತ್ತು ಖರ್ಚು ಮಾಡೋಣ, ನಾಳೆ ನೋಡ್ಕೊಂಡ್ರೆ ಆಯಿತು. ಇದೇ ಹ್ಯಾಬಿಟ್ ಚೇಂಜ್ ಆಗಬೇಕು ಸ್ನೇಹಿತರೆ. ಸೇವಿಂಗ್ ಅನ್ನೋದು ಒಂದು ಹ್ಯಾಬಿಟ್ ಇದ್ದಂಗೆ. ₹100 ಸೇವಿಂಗ್ ಮಾಡ್ತೀನಿ ಅನ್ನೋದು ತುಂಬ ಈಸಿ, ಆದರೆ ಕನ್ಸಿಸ್ಟೆಂಟಿಯಾಗಿ ಮಾಡೋದು ತುಂಬ ಕಷ್ಟ. ಇದು ಡಿಸಿಪ್ಲಿನ್ ಬಿಲ್ಡ್ ಮಾಡುತ್ತೆ. ಡಿಸಿಪ್ಲಿನ್ ಬಿಲ್ಡ್ ಆದರೆ ಆಟೋಮೆಟಿಕ್ಕಾಗಿ ಮನಿ ಗ್ರೋ ಆಗೇ ಆಗುತ್ತೆ. ನೀವು ವರ್ಷಕ್ಕೆ ₹36,500 ಸೇವ್ ಮಾಡಿದ್ರೆ ವರ್ಷಕ್ಕೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ನೀವು ಬ್ಯಾಂಕಲ್ಲಾದ್ರೂ ಇಡ್ಬೋದು, ಇಲ್ಲ ಇನ್ವೆಸ್ಟ್ ಆದ್ರೂ ಮಾಡ್ಬೋದು. ಇನ್ವೆಸ್ಟ್ ಅಂದರೆ ಹೆಂಗೆ? ಫಾರ್ ಎಕ್ಸಾಂಪಲ್ SIPಗಳು ಮಾಡ್ಬೋದು, ಮ್ಯೂಚುವಲ್ ಫಂಡ್ ಮಾಡ್ಬೋದು. ಇದು ಮನಿನ ಗ್ರೋ ಮಾಡುತ್ತೆ. ಇವತ್ತು ₹100 ಅನಿಸ್ತಾ ಇದೆ, ನೀವೇನಾದ್ರು ಇನ್ವೆಸ್ಟೋ SIPನೋ ಮಾಡಿದ್ರೆ ಅದು ಮುಂದೊಂದು ದಿನ ಲಕ್ಷಾಂತರ ರೂಪಾಯಿನೂ ಆಗ್ಬೋದು. ಒಂದು ಎಕ್ಸಾಂಪಲಾಗಿ ಹೇಳ್ತೀನಿ. ಒಬ್ಬ ವ್ಯಕ್ತಿ 5 ವರ್ಷ ₹100 ಸೇವ್ ಮಾಡಿ ಇಡ್ತಾನೆ. 5 ವರ್ಷ ಆದಮೇಲೆ ವರ್ಷಕ್ಕೆ 36,500 ಸಮಥಿಂಗ್ ಆಗುತ್ತೆ ಅಲ್ವಾ? ಹಂಗೆ 5 ವರ್ಷಕ್ಕೆ ₹1,82,500 ಸಮಥಿಂಗ್ ಆಗುತ್ತೆ. ಇನ್ನೂ ಅರ್ಲಿಯಾಗಿ ಮಾಡಿದರೆ ಇನ್ನೂ ಬೆಟರಾಗಿ ಅಮೌಂಟ್ ಗ್ರೋ ಆಗಿರೋದು, ಕೈಲಿ ಇನ್ನೂ ತುಂಬ ದುಡ್ಡಿರೋದು. ಸ್ನೇಹಿತರೆ, ಬಿಗ್ ಅಮೌಂಟ್ನ ಅರ್ನ್ ಮಾಡೋದು ಮ್ಯಾಟರ್ ಅಲ್ಲ, ಸ್ಮಾಲ್ ಅಮೌಂಟ್ನ ಸೇವ್ ಮಾಡೋದು ಮ್ಯಾಟರ್. ಇವತ್ತಿಂದ ₹100 ಸ್ಟಾರ್ಟ್ ಮಾಡಿ, ನಿಮ್ಮ ಫ್ಯೂಚರ್ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ. ಇಂತಹ ಸಿಂಪಲ್ ಫಿನಾನ್ಸ್ ಟಿಪ್ಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್.